ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ರೆಸ್ಪಾನ್ಸ್ ಲಾಸ್ಟ್ ವೀಕ್ ಹೋಗಿದ್ರೆ ಈ ವೀಕ್ ಹೋಗಿದ್ರೆ ರೆಸ್ಪಾನ್ಸ್ ಹೆಂಗಿದೆ? ಈಗ ನಾವು ನೋಡಿದಂಗೆ ಸರ್, ಒಂದು ಈಗ ಬರ್ತೀರಂತೆ ಮುನ್ಸಿಪಾಲ್ಟಿ ಎಲ್ಲ ಚರಂಡಿ ತೆಗೆದು ಪೌಡರ್ ಹಾಕಿಲ್ಲ, ನೀವು ಬಂದಿಲ್ಲ ಅಂದರೆ ಮಾಡಲ್ಲ ಅಂತ. ಈಗ ಕೆಲವಷ್ಟು ವ್ಯವಸ್ಥೆಗಳು ಆ ಥರ ಭಾಳ ಕೆಲವಷ್ಟು ವ್ಯವಸ್ಥೆಗಳು ಮುಂಚೆಯಿಂದ ಆ ಥರ ನಡ್ಕೊಂಡು ಬಂದಿದೆ. ಅದನ್ನು ಚೇಂಜ್ ಮಾಡ್ಬೇಕಂತಲೇ ನಾವು ಇವಾಗ ವಾರ್ಡ್ ವಿಸಿಟ್ ಆಗಿರ್ಬೋದು ಇನ್ನೊಂದು ಮಾಡ್ತಿರೋದು. ಇನ್ನೊಂದು ನಾನು ಅವ್ರಿಗೂ ಹೇಳಿದ್ದೇನೆಂದರೆ, ಇಲ್ಲಿ ವಾರ್ಡ್ಗೆ ಬಂದಾಗ ಕೂಡ ನಮ್ಮ ಲೀಡರ್ಸ್ ಕೂಡ ಎಲ್ಲ ಹೇಳಿದ್ದೀನಿ, ಒಂದು ದಿವಸ ಕೆಲಸ ಮಾಡಿ ನಾನು ಬರ್ತೀನಿ ಅಂತೇಳಿ ಕೆಲಸ ಮಾಡಿದ್ದಾರೆ ಅಂದರೆ ಆ ಥರ ಬೇಡ, ಪ್ರತಿನಿತ್ಯ ನಡಿಬೇಕು ಇದೇ ಕೆಲಸ. ನಾವು ಬಂದಾಗ ಏನೇನು ಹೇಳ್ತೀವೋ ಯಾವ ಥರ ಅಂತೇಳಿ ನಾವು ಮೊನ್ನೆ 13ನೇ ವಾರ್ಡ್ಗೆ ಹೋಗಿದ್ದೆ. ಅಲ್ಲಿ ಸಮಸ್ಯೆಗಳೆಲ್ಲ ನೋಡಿಕೊಂಡು 13ನೇ ವಾರ್ಡಿಗೆ ಒಂದು 4 ಕೋಟಿ ರೂಪಾಯಿ ಅನುದಾನವನ್ನು ಅವಾಗೆ ಅಲಾಟ್ ಮಾಡಿಕೊಂಡು ಅಲ್ಲಿ ರೋಡ್ಸ್ ಆಗಿರ್ಬೋದು, ಡ್ರೈನೇಜಸ್ಸು ಏನೇನು ಮಾತು ಕೊಟ್ಟಿದ್ವು ಅದು ಮಾಡ್ಕೊಡ್ತಿದ್ವಿ. 6ನೇ ವಾರ್ಡಿಗೆ ತಾವು ಬಂದಿದ್ದರೆ ಮೊದಲನೇ ದಿನ ಸಲಾಂ ಬಲ್ಲೇರಿ ಕಾರ್ಯಕ್ರಮಕ್ಕೆ. ಅಲ್ಲಿ ಕೂಡ ಒಂದು 4 ಕೋಟಿ ರೂಪಾಯಿ ಅನುದಾನದಿಂದ ಅಲ್ಲಿ ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳು ಇನ್ನೊಂದು 15-20 ದಿವಸದಲ್ಲಿ ಚಾಲೂ ಆಗುತ್ತೆ. ರೆಸ್ಪಾನ್ಸ್ ಅನ್ನೋದು ಜನರಿಂದ ಭಾಳ ಚೆನ್ನಾಗಿದೆ. ಯಾಕಂದರೆ ಇಷ್ಟಕ್ಕೆ ಮುಂಚೆ ಯಾರೇ MLA ಆಗಿದ್ದರೂ MLA ಆದಮೇಲೆ ಎಲೆಕ್ಷನ್ ಟೈಮ್ಗೆ ಬರ್ತಾರೆ. ಈ ಥರ ನೀವು ಇನ್ನೂ 3-3.5 ವರ್ಷ ಇದ್ದಾಗೆ ತಮ್ಮ ಸಲಾಂ ಬಲ್ಲಾರಿ ಅಂತೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡು ವಾರ್ಡ್ ವೈಸು ಡೋರ್ ಟು ಡೋರ್ ತಾವೇನು ಒಂದು ಕ್ಯಾನ್ವಾಸಿಂಗ್ ಥರ ಮಾಡ್ತಿದ್ದೀರ ಅಂತಂದರೆ, ನಾವು ಯುವ ಪೀಳಿಗೆ ರಾಜಕೀಯಕ್ಕೆ ಬಂದಿದ್ದೇ ಜನಕ್ಕೆ ಏನೋ ಒಂದು ಚೇಂಜಸ್ ತೋರಿಸ್ಬೇಕು, ಬಳ್ಳಾರಿನ ಅಭಿವೃದ್ಧಿ ಪಡಿಸ್ಬೇಕು. ಒಂದು ಕನ್ವೆನ್ಷನಲ್ ಪಾಲಿಟಿಕ್ಸ್ ಥರ ಯಾವುದೋ ಎಲೆಕ್ಷನ್ ಟೈಮ್ಗೆ ಬಂದು ಯಾರನ್ನ ಎಲೆಕ್ಷನ್ ಭರವಸೆಗಳು ಕೊಟ್ಟು ಆಮೇಲೆ 5 ವರ್ಷ ಆದಮೇಲೆ ಇನ್ನೊಂದು ಭರವಸೆ ಸುಳ್ಳು ಭರವಸೆಗಳು ಕೊಟ್ಟಂಥ ಜನರನ್ನು ಮೋಸ ಮಾಡ್ತಾ ರಾಜಕೀಯ ಮಾಡಬಾರ್ದು. ಜನರ ಮನಸ್ಸು ಗೆದ್ದು ನಾವು ರಾಜಕೀಯ ಮಾಡಬೇಕು. ಜನರ ಮನಸ್ಸನ್ನು ಗೆದ್ದು ನಾವು ಬಳ್ಳಾರಿ ಅಭಿವೃದ್ಧಿ ಮಾಡಬೇಕಂತೇಳಿ ಒಂದು ಪಣವನ್ನು ತೊಟ್ಟಿದ್ದೆ. ಅದೇ ರೀತಿಯಲ್ಲಿ ಇವತ್ತು ಪ್ರತಿ ವಾರ್ಡ್ ವೈಸ್ ವಿಸಿಟ್, ಇವತ್ತು 10ನೇ ವಾರ್ಡ್ ಇಟ್ಕೊಂಡಿದ್ದೀವಿ, ನಾಳೆ 11, ಆಮೇಲೆ 12ನೇ ವಾರ್ಡು, ಈ ಥರ ಪ್ರತಿ ವಾರ್ಡ್. ಅಂದರೆ ಈ ಕಾರ್ಯಕ್ರಮ ಬಂದ್ಬಿಟ್ಟು ನಾನು ಯಾವಾಗ ಬಳ್ಳಾರಿಯಾಗಿರ್ತೀನೋ ವಾರಕ್ಕೆ ಒಂದು 2 ದಿವಸನೋ 3 ದಿವಸನೋ ಯಾವುದೋ ಒಂದು ವಾರ್ಡಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡ್ಬೇಕಂತೇಳಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಮಧ್ಯಾಹ್ನ ಅಲ್ಲೇ ಊಟ ಮಾಡಿಕೊಂಡು ನಮ್ಮ ಕಾರ್ಯಕರ್ತರನ್ನ ಭೇಟಿ ಆಗ್ದಂಗೆ ಇರುತ್ತೆ, ನಮ್ಮ ಬೂತ್ ವೈಸ್ ಲೀಡರ್ಸ್ನ ಭೇಟಿ ಆದಂಗೆ ಇರುತ್ತೆ, ನಮ್ಮ ವೆಲ್ ವಿಷರ್ಸ್ನ ಎಲ್ಲರನ್ನೂ ಭೇಟಿ ಆಗಂಗೆ ಇರುತ್ತೆ. ಎಲ್ಲರೂ ನಾವು ಆಫೀಸ್ ಹತ್ರ ಕರೆಸ್ಕೊಂಡು ಎಲೆಕ್ಷನ್ ಟೈಮಲ್ಲಿ ಹೆಂಗೆ ನಾವು ಮನೆಗೆ ಹೋಗ್ತೀವೋ ಅದೇ ರೀತಿಯಲ್ಲಿ ಪ್ರತಿನಿತ್ಯ ಎಲ್ಲರ ಮನೆಗೆ ನಾವು ಹೋಗಿ ಅವ್ರ ಕೆಲಸ ಮಾಡಿಕೊಡ್ಬೇಕಂತೇಳಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.